ಸಿದ್ದರಾಮಯ್ಯ ಅಲ್ಲ ಲೂಟಿ ರಾಮಯ್ಯ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ನೋಡಿ, ರಾಜ್ಯದಲ್ಲಿ ಕರ್ನಾಟಕ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಈ ಸಂದರ್ಭದಲ್ಲಿ ಹಗರಣಗಳ ಸರದಾರರು ಇವರು ಅಂತ ಹೇಳಿ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಜಮೀನು ಒತ್ತುವರಿ ಮಾಡಿರುವುದು ಒಂದು ಕಡೆ, ಸೈಟ್ ಕೊಟ್ಟಿರುವುದು ಮತ್ತೊಂದು ಭಾಗದಲ್ಲಿ. ಇದು ನೋಡಿದ್ರೆ ಲೂಟಿ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಿಗಾಗ್ತಿದೆ. ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾನು ಇಂತಹದ್ದೇ ಜಾಗದಲ್ಲಿ ಸೈಟ್ ಕೊಡಿ ಎಂದು ಕೇಳದ್ನ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಅವರ ಜಮೀನು ಒತ್ತುವರಿ ಮಾಡಿರುವುದು ಒಂದು ಕಡೆ, ಅವರಿಗೆ ಸೈಟ್ ಕೊಟ್ಟಿರುವುದು ಮೈಸೂರಿನ ಮಧ್ಯಭಾಗದಲ್ಲಿ. ಇದನ್ನ ಭ್ರಷ್ಟಾಚಾರ ಅನ್ಬೇಕಾ ಬೇಡವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದರೆ ಅವರ ಜಮೀನು ತೆಗೆದುಕೊಂಡಿರುವ ಸ್ಥಳದಲ್ಲಿ ಇನ್ನೂ ಸೈಟ್ಗಳಿದ್ದಾವೆ. ಇದನ್ನು ನೋಡಿದ್ರೆ ಲೂಟಿ ಮಾಡಿದ್ದಾರೆ ಎನ್ನುವುದೇ ಗೊತ್ತಾಗುತ್ತೆ ಅಂತ ಆರ್ ಅಶೋಕ ಹೇಳಿದ್ದಾರೆ. ಇದು ಇವತ್ತು ಬಹಳ ಇಂಪಾರ್ಟೆಂಟ್. ನಾವು 14 ಸೈಟ್ಗೆ ನಾವು ಪಾದಯಾತ್ರೆ ಮಾಡಬೇಕಾ? ಅಧ್ಯಕ್ಷರು ಹೇಳಿದ್ರು 14 ಸೈಟ್ ಅಲ್ಲ ಪಾದಯಾತ್ರೆ, 14 ಸೈಟ್ ಜೊತೆ ಇವರು ಬಗ್ಗೆ ಮಾಡಿಕೊಟ್ರು. ಈ 14 ಸೈಟ್ ತಗೊಂಡು ಒಂದು ರೂಲ್ ಮಾಡಿಕೊಟ್ಬಿಟ್ರು. 50-50 ಸ್ಕೀಮ್ ಅಲ್ಲಿ ಯಾರ್ಯಾರು ಹಿಂದೆ 30 ವರ್ಷ 20 ವರ್ಷ ಹಿಂದೆ ಅಕ್ವೈರ್ ಆಗಿದ್ದ ಜಮೀನುಗಳು ಲೇಔಟ್ಗಳಾಗಿತ್ತು, ಅವ್ರನ್ನೆಲ್ಲ ಕರೆದು ಅವ್ರಿಗೂ 50-50. ಈಗ ಯಾರೋ ನಮ್ಮ ಮೈಸೂರವರು ಹೇಳಿದ್ರು, ಮೇಲ್ಕೋಟೆ ಚೆಲುವರಾಯಸ್ವಾಮಿ ದೇವಸ್ಥಾನಕ್ಕೆ ಯಾರೋ 17 ಎಕರೆ ದಾನ ಕೊಟ್ರಂತೆ ಮೈಸೂರಲ್ಲಿ. ಅಲ್ಲಲ್ಲ, ಮೈಸೂರು ಮೂಡಾದ ಹತ್ರ ದಾನ ಕೊಟ್ರಂತೆ. ಸಿದ್ದರಾಮಯ್ಯನವ್ರ ಜಮೀನ್ ಪಕ್ಕ ಅಟ್ಯಾಚ್ 17 ಎಕರೆ ಚೆಲುವರಾಯಸ್ವಾಮಿ ದೇವರಿಗೆ ನಾಮ ಇಟ್ಬಿಟ್ಟವ್ರಿಗೆ. ಅದು ದೇವಸ್ಥಾನ ಜಮೀನು. ಯಾರೋ ಅದನ್ನು ತಗೊಂಡು 17 ಎಕರೆ ತಗೊಂಡು ಅದನ್ನು 50-50 ಮಾಡಿ ಸೈಟ್ಗಳು ತಗೊಂಡ್ಬಿಟ್ಟಿದ್ದಾರೆ. ಅದು ದಾಖಲೆಯನ್ನು ನಾವು ತರಿಸ್ತಾ ಇದ್ದೀವಿ. ಈಗ ಬಂದಿದೆ ಅದನ್ನು ಮಾಹಿತಿ. ಅಂದ್ರೆ ಯಾರ್ಯಾರು ಕಾಣೆ ಆಗಿದ್ದವ್ರನ್ನೆಲ್ಲ ಹುಡುಕಿ ತಗೊಂಡು ದುಡ್ಡು ಹೊಡೆಯೋಕ್ಕೋಸ್ಕರ ಕರೆದು ತಗೊಳ್ಳಿ ಜಮೀನಿಗೆ ಸೈಟು ಅಂತ ಕೊಟ್ಟು ಹಣ ಲೂಟಿ ಮಾಡಿರೋದು ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಯಾಕೆ ಅಂತಂದ್ರೆ, ಸಿದ್ದರಾಮಯ್ಯನವರು ಹೇಳಿದ್ರು ಜನಪರ, ಭ್ರಷ್ಟಾಚಾರ ರಹಿತ, ಇವೆಲ್ಲ ಪದ ಹೇಳಿದರು. ಆಮೇಲೆ ಅವರು ಸಂವಿಧಾನದ ಪ್ರಕಾರವಾಗಿಯೂ ಕೂಡ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳಾಗಿ. ನಾನು ಪ್ರಮಾಣ ಮಾಡುತ್ತೇನೆ, ನಾನು ಭ್ರಷ್ಟಾಚಾರ ಮಾಡುವುದಿಲ್ಲ, ನನ್ನ ಸಂಬಂಧಿಗಳಿಗೆ ಯಾರಿಗೂ ನಾನು ಸಹಾಯ ಮಾಡುವುದಿಲ್ಲ, ಈ ಥರದ್ದೆಲ್ಲ ಪ್ರಮಾಣ ವಚನ ತಗೊಂಡಿರ್ತಾರೆ. ಯಾರು ಈ ರಾಜ್ಯದ ಆಸ್ತಿಗಳನ್ನು ಕಾಪಾಡಬೇಕಾಗಿತ್ತು, ಕಸ್ಟೋಡಿಯನ್ ಅಂತಾರೆ, ಮಾಲೀಕ, ಆ ಕಸ್ಟೋಡಿಯನ್ನೇ ಕಳ್ತನ ಮಾಡಿದ್ರು. ಬೇರೆನೇ ಹೊಲ ಮೇಯ್ದಂಗೆ ಇದೆ. ನೀವು ಪತ್ರಿಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.